ಸನ್ಯಾಸ ಅಂದರೆ ಕಾವಿ ಬಟ್ಟೆ, ರುದ್ರಾಕ್ಷಿ, ದಕ್ಷಿಣೆ ಪಾತ್ರೆ ಅದೆಲ್ಲ ಅಲ್ಲ. ಒಳ್ಳೆ ಕೆಲಸದಿಂದ ಬದಲಾಗಲಿಕ್ಕಾಗ್ತದೆ. ನಾನು ಹಣ ಎಣಿಸೋದು ಬಿಟ್ಟು 10 ವರ್ಷ ಆಯಿತು. ನೋಡು, ಭಗವಂತಂಗೆ VIP ಯಾವುದಿಲ್ಲ. ಒಂದು ನಿಮ್ಮ ದೈವದ ಕತೆ. ಈ ವಿಜುವಲ್ ಮೀಡಿಯಾಕ್ಕೆ ತುಂಬ ತಾಕತ್ತು ಜಾಸ್ತಿ. ನಾನು BE ಸೆಕೆಂಡ್ ಇಯರ್ ಇರಬೇಕಾದ್ರೆ ನಿಮ್ಮ ಈ ಕದ್ರಿಯ ಪಾಂಡವ ಗುಹೆಯಲ್ಲಿ ಸ್ವಲ್ಪ ದಿನ ಬಂದು ಮೆಡಿಟೇಟ್ ಮಾಡ್ತಿದ್ದೆ. ಅದು ನಮ್ಮ ಪಾರ್ಟಿಯ ಕಾಲವೂ ಆಗಿತ್ತು ಅಲ್ವಾ. ಯಾರೋ ಕೇಳಿದರು, ನಿಮ್ಮ ಆಧ್ಯಾತ್ಮ ಒಂಥರ ಹೊಸ ಸ್ಟೈಲ್. ಒಂದು ಸನ್ಯಾಸ ಅಂದರೆ ಕಾವಿ ಬಟ್ಟೆ, ರುದ್ರಾಕ್ಷಿ, ದಕ್ಷಿಣೆ ಪಾತ್ರೆ ಅದೆಲ್ಲ ಅಲ್ಲ. ಇಟ್ ಈಸ್ ದ ಸ್ಟೇಟ್ ಆಫ್ ಕಾನ್ಷಿಯಸ್. ಯಾರೋ ನನ್ನನ್ನು ಕೇಳಿದರು, ನೀವು ಭಸ್ಮ ಹಚ್ಚಲ್ಲ, ರುದ್ರಾಕ್ಷಿ ಧರಿಸಲ್ಲ. ನಾನು ಕೇಳಿದೆ ಅವನಿಗೆ, ಆಧ್ಯಾತ್ಮ ಅಂದರೆ ರೆಸ್ಪಾನ್ಸಿಬಿಲಿಟಿಯು, ಡ್ರೆಸ್ ಸೆನ್ಸು ಅಂತ. ನನಗೆ ನಿನ್ನೆ ಯಾರೋ ಕೇಳಿದರು, ನೀವು ನಿಮ್ಮ ಹುಟ್ಟಿದಬ್ಬಕ್ಕೆಲ್ಲ ಮನೆ ಕಟ್ಟಿಕೊಡ್ತೀರಲ್ಲ ಯಾಕೆ? ನಾನು ಹೇಳಿ, ಸುಮ್ಮನೆ ಕೇಕ್ ಕಟ್ ಮಾಡಿ ಇದ್ದು ಬಟ್ಟೆ ತಂದು 5 ಗಾಡ್ರೇಜ್ ಎಲ್ಲ ತುಂಬಿಸಿ. ಒಂದು ಊರಿನ ಸಂಸ್ಕೃತಿ, ಕೋರ್ ಆಫ್ ಎನರ್ಜಿ ಏನು ಅಂದರೆ ಅಲ್ಲಿಯ ಭಾಷೆ. ಧರ್ಮಸ್ಥಳಕ್ಕೆ ಇಲ್ಲಿ ಲಿಂಗ ಹೋದ ಜಾಗ ನಿಮ್ಮ ಮಂಗಳೂರು ಅನ್ಕೊಳ್ತೀವಿ. ಇವತ್ತು ನವನಾತ್ರ ತಪಸ್ಸಿನ ಧ್ವನಿ ಉರಿತಾ ಇರೋದು ನಿಮ್ಮ ಮಂಗಳೂರಲ್ಲಿ. ಕದ್ರಿ ಮೇಲೆ ಯಾವಾಗಲೂ ಅಲ್ಲಿ ಬೆಂಕಿ ಉರಿತಾ ಇದೆ. ಎನರ್ಜಿ ಇಲ್ಲಿ ಗಂಗೆ ಹರಿತಾ ಇದೆ, ತಪಸ್ಸಿನ ಬೆಂಕಿ ಉರಿತಾ ಇದೆ. ನಿಮ್ಮಲ್ಲೆಲ್ಲ ಸಾತ್ವಿಕತೆ ತುಳುಕಾಡ್ತಾ ಇದೆ. ಪ್ರತಿಯೊಬ್ಬರು ತಗ್ಗಿ ಬಗ್ಗೆ, ಅದಕ್ಕೆ ಹೇಳಿದ್ನಲ್ಲ, ಇಡೀ ಜಗತ್ತಿಗೆ ಪಾಠ ಮಾಡ್ತೀರಿ ನಿಮ್ಮ ಊರವರೆಲ್ಲ ಸೇರಿ ನಡತೆಯಿಂದ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ಈ ನಮಸ್ಕಾರ ಮಾಡೋದು ಸುಲಭ, ಆದರೆ ನಡವಳಿಕೆಯನ್ನು ಸರಿ ಇಟ್ಕೊಳ್ಳೋದು ನಮಸ್ಕಾರ ಅಂತ. ನೀನು ಹೇಗೆ ಜೀವನದಲ್ಲಿ ನಡೀತಿ ಅದು ನಮಸ್ಕಾರ. ಅದನ್ನು ನಮ್ಮ ಶೆಟ್ರು ಮಾಡಿ ತೋರಿಸಿದ್ರು. ಆ ಉದ್ಘಾಟನೆ ಆಗಬೇಕಾದ್ರೆ ನಾರ್ಮಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದರು, ಅವನು ಹಾರ ಬಂದಲ್ಲಿ ನಿಂತ್ಕೊಳ್ತಿದ್ದ, ಇವರು ದೂರ ನಿಂತಿದ್ರು. ನಾನೊಬ್ಬ ಮಂಗ, ನಾನು ದೀಪ ಹಚ್ಚಿ ಏನೂ ಆಗಲ್ಲ. ಮೈ ಸೆಲ್ಫ್ ಐ ನೋ ಐ ಆಮ್ ದ ನಾನ್ ಸೆನ್ಸ್ ಅಂತ. ಯಾರು ಹೇಳಿ, ಆರ್ ಯು ರಿಯಲೈಸ್ಡ್ ಅಂತ. ಐ ರಿಯಲೈಸ್ಡ್ ಐ ಆಮ್ ದ ಫಸ್ಟ್ ಕಲ್ಪ್ರಿಟ್ ಇನ್ ದಿಸ್ ವರ್ಲ್ಡ್. ಟುಡೇ ಐ ಆಮ್ ಕರೆಕ್ಟಿಂಗ್ ಮೈ ಸೆಲ್ಫ್ ಅಂತ. ಒಳ್ಳೆ ಕೆಲಸದಿಂದ ಬದಲಾಗಲಿಕ್ಕಾಗ್ತದೆ. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಿಷ್ಕಾಮ ಕರ್ಮಾತ್ ಜ್ಞಾನ, ಜ್ಞಾನಾತ್ ಮೋಕ್ಷ. ನಿಷ್ಕಾಮ ಕರ್ಮ ಅಂದರೆ ಯಾವ ಆಸೆ ಇಲ್ಲದೆ ಎಲ್ಲರನ್ನು ಪ್ರೀತಿಸು. ಲವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂಡ್ ದೆನ್ ದ ಲಾರ್ಡ್ಸ್ ಲವ್ಸ್ ಯು. ಇವರಲ್ಲಿ ದಕ್ಷಿಣೆ ಇಟ್ಟಾಗ ಬೈದೆ ಅದಕ್ಕೆ. ನಾನು ಹಣ ಎಣಿಸೋದು ಬಿಟ್ಟು 10 ವರ್ಷ ಆಯಿತು. ಯಾರೋ ಕೇಳಿದ್ರು ಏನು. ನಾನು ಈ ಕಾಲೇಜಲ್ಲಿ ನಮ್ಮದು ದಿನಾ ಪಾರ್ಟಿ ಇತ್ತಿತ್ತು, ಸುಳ್ಯದಲ್ಲಿರ್ತ. ಕಾಸರಗೋಡಿಗೆ ನಮ್ಮ ಇಡೀ ಟೀಮ್ MBBS, BDS, BE ಎಲ್ಲ ಒಂದು ಗುಂಪೆ ಹೋಗಿ ಬರ್ತಾಯಿದ್ವಿ. ಒಂದಿನೂ ನನ್ನ ಫ್ರೆಂಡ್ಸ್ ಹತ್ರ ಬಿಲ್ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂದಿನ ನನ್ನ ಕ್ಲೋಸ್ ಫ್ರೆಂಡು, ಅವನು ಮಂಗಳೂರು, ಅವನು ATM ಬಿಟ್ಟು ಬಂದಿದ್ದು. ಅವನು ಬಿಲ್ ಕೊಡಬೇಕಾದ್ರೆ ಅವನ ಮನಸ್ಸಲ್ಲಿ ಆಲೋಚನೆ ಬಂತು. ಅವತ್ತು 500 ರೂಪಾಯಿ ಆಗಿದ್ದಿತ್ತು. ನಾನು ಅವನನ್ನು ಬೈಲಿಲ್ಲ. ಅವತ್ತಿಂದ ನಾನು ಹಣ ಎಣಿಸೋದು ಬಿಟ್ಟು. ಅವನು ಕೇಳಿದೆ ಏನು ಅಂತ ಹೇಳಿ. ನಾನು ಹೇಳಿದೆ, ನೋಡು, ನಾನು ಹೃದಯ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ. ಯಾವುದೋ ಕಾಗದ ನಮ್ಮ ಭಾವನೆಯನ್ನು, ಜೀವನವನ್ನು ಆಳುತ್ತೆ ಅಂದರೆ ಆ ಕಾಗದದ ಹಿಂದೆ ಇವತ್ತಿಂದ ನಾನಿಲ್ಲ ಅಂತ. ಇನ್ನು ಈ ಬಂಗಾರ ಧರಿಸೋದು, ಅದು ನಮ್ಮ ಕಲ್ಯಾಣೋತ್ಸವ ಆಯ್ತು ನಮ್ಮ ಆಶ್ರಮದಲ್ಲಿ. ನಮ್ಮ ಹಳ್ಳಿಯವರೆಲ್ಲ ಪಾಪ ತಿರುಪತಿಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಆಶ್ರಮದಲ್ಲಿ. ಅವಾಗ ಪುರೋಹಿತರು ಹೇಳಿದ್ರು, ಏನಾದ್ರು ಬಿಡಬೇಕು ಅಂತ. ಇವತ್ತಿಂದ ನಾನು ಆಭರಣ ಧರಿಸಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿತು. ಸೊ ಎಥಿಕ್ಸ್ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸುತ್ತೆ. ಇವತ್ತು ಆ ಗಂಡ ಹೆಂಡತಿಯಲ್ಲಿ ಅದು ಎದ್ದು ಕಾಣುತ್ತೆ. ನಾನು ಮಾಡಿದೆ ಅಂತನೂ ಇಲ್ಲ. ನಾನು ಬೆಲೆ ಕೊಟ್ಟು ಬಂದಿದ್ದು ನಿಮ್ಮ ಹೃದಯದ ಭಾವನೆ. ನಾನು ನೋಡೋದು ನಿಮ್ಮ ಇಂಟೀರಿಯರ್. ಐ ಡೋಂಟ್ ವಾಂಟ್ ಯುವರ್ ಔಟರ್ ಸ್ಟ್ರಕ್ಚರ್ ಅಂತ. ನಮ್ಮ ಇಲ್ಲಿ ಪ್ರಕಾಶ ಇದ್ದಾರೆ, ದೊಡ್ಡ ಬಿಸ್ನೆಸ್ ಮ್ಯಾನ್, ಅಡಿಕೆ ಬಿಸ್ನೆಸ್ ಮ್ಯಾನ್. ಅವನ ಫ್ರೆಂಡ್ ಇದ್ದಾರೆ, ಸ್ಟಾರ್ ಏರ್ಲೈನ್ಸ್ ಓನರ್ ಸಂಜಯ ವಾಸ್ತ ಅಂತ. ಅವ್ರ ಮನೆ ಮದುವೆಗೆ ಅವರು ಬಂದಿದ್ದರು. ಎಲ್ಲರೂ ಬಂದು ನಂಗೆ ನಮಸ್ಕಾರ ಮಾಡ್ತಿದ್ರು. ನಾನು ಅವನ ಫ್ರೆಂಡ್ ಕಡೆ ನೋಡಲಿಲ್ಲ. ಅವರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಗುರುಗಳು ಬಂದು ಮಾತಾಡಿಸ್ತಾರೆ. ನಾನು ಅವನ ಡ್ರೈವರಿಗೆ ಚೆನ್ನಾಗಿ ಊಟ ಮಾಡಿಸಿ ನಗಾಡಿಸಿ ಮುಂದೆ ಹೋದೆ. ಆವಾಗ VVIPಗೆ ಅಂತ ಒಂದು ಸರದಿ ಹಾಕಿದ್ರಲ್ಲಿ.
ನಾನು ಕೇಳಿದೆ ಪ್ರಕಾಶಿಗೆ, ಇದು ಯಾರಿಗೆ ಇದು ತುಂಬ VVIPಗೆ, ಅವರೆಲ್ಲ ನಾರ್ಮಲ್ ಸರದಿಗೆ ಬರಲ್ವಂತ. ಇಲ್ಲ, ನಾವು ಸೀದಾ ಒಳಗೆ ಹೋಗಿ ನಾರ್ಮಲಿ ಜನ ಕೂತು ಪಾನಿಪುರಿ ತಿಂತಾ ಇದ್ದು 10 ನಿಮಿಷ ಬಿಟ್ಟು ಮಾತಾಡ್ತೀನಿ, ಜೋರು ಮಳೆ ಬಂದು ಆ VVIPಗೆ ಹಾಕಿದ್ದು ಹೊರಗಡೆ ಔಟರ್ ಸ್ಟ್ರಕ್ಚರ್ ಎಲ್ಲ ಬಿದ್ದೋಯ್ತು. 8:15 ನಮ್ಮ ಜೊತೆಗೆ ಊಟಕ್ಕೆ ಕೂತರು. ಆವಾಗ ಸ್ಟಾರ್ ಏರ್ಲೈನ್ಸ್ ಓನರಿಗೆ ನಾವು ಕೇಳ್ತೀವಿ, ನೋಡು ಭಗವಂತಂಗೆ VIP ಯಾವುದಿಲ್ಲ. ಸ್ಮಶಾನದಲ್ಲಿರೋ ಅಗ್ನಿಗೆ 100 ರೂಪಾಯಿ ಇದ್ದವನು ಒಂದೇ, 1000 ರೂಪಾಯಿ ಇದ್ದವನು ಒಂದೇ. ಆದರೆ ಶಿವ ಇಷ್ಟಪಡೋದು ನಮ್ಮ ಇನ್ನೋಸೆನ್ಸನ್ನು, ಇಂಟೆಲಿಜೆನ್ಸನ್ನಲ್ಲ. ಆ ಇನ್ನೋಸೆನ್ಸನ್ನು ಅಭ್ಯಾಸ ಮಾಡಿ ಕಲೆಯನ್ನು ಬೆಳೆಸಿ ನಾವು ಬನ್ನಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಬಿಟ್ಟರೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಓದಿಸಲ್ಲ. ನಾನು ಯಾವಾಗಲೂ ಮೊನ್ನೆ ಯಾವುದೋ ಒಂದು ಚಿತ್ತಾರ ಅವಾರ್ಡ್ ಇರ್ತಾ ಹೇಳಿದೆ, ನಮ್ಮ ನಿರಂಜನ್ ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ನಂದು ಉದ್ಘಾಟನೆ ಇತ್ತು. ನಾನು ಅವಾಗ ಅಲ್ಲಿದ್ದು, ನಾನು ಹಳೇ ಕಲಾವಿದ್ರನ್ನು ಸುಮಾರು ಜನನ ಮೀಟ್ ಆಗಿದ್ದೆ. ನಮ್ಮ ಗಾಂಧಿ ಟ್ರಸ್ಟಿನ ಉದ್ಘಾಟನೆ ದಿನ ಹಳೆ ಕಲಾವಿದರು, ಕನ್ನಡ ಕಲಾವಿದರನ್ನೆಲ್ಲ ಕರೆದು ಅದ್ರ ಮೊದಲು 1 ವಾರದ ಮೊದಲು ಒಂದು ಟೀಮ್ ಮಾಡಿ ನಾನು ಅವ್ರ ಮನೆಗೆಲ್ಲ ಹೋಗಿ ಬನ್ನಿ ಅಂದಿದ್ದು. ಎಲ್ಲ ಬಂದು ನಂಗೆ ರಿಪೋರ್ಟ್ ಕೊಟ್ಟರು, ಏನು ಅವ್ರ ಮನೆ ತುಂಬ ಅವಾರ್ಡ್ ಇದೆ, ಶಾಲ್ ಇದೆ, ಹಾರ ಇದೆ, ಫಿನಾನ್ಷಿಯಲಿ ಒಂದು ಮನೆ ಇಲ್ಲ, ಅವರಿಗೆ ಸಪೋರ್ಟ್ ಇಲ್ಲ. ಸೊ ಒಂದು ತೀರ್ಮಾನ ಮಾಡ್ತು, ಜನಕ್ಕೆ ಏನು ಅಗತ್ಯ ಇದೆ ಅದನ್ನು ಕೊಡೋಣ. ಅವತ್ತು ಅವರಿಗೆಲ್ಲ ಫಿನಾನ್ಷಿಯಲಿ ಆಶ್ರಮದಿಂದ ಒಂದು ಸಪೋರ್ಟ್ ಮಾಡೋ ವ್ಯವಸ್ಥೆ ಮಾಡ್ತು. ಯಾಕೆ ಇದನ್ನು ಹೇಳಿದೆ ಅಂದರೆ, ನಾವೆಲ್ಲ ಭಾಷಣ ಬಿಗಿತೀವಿ, ಬಾವುಟ ಹಾರಿಸ್ತೀವಿ, ಇಲ್ಲದ್ದೆಲ್ಲ ಘೋಷಣೆ ಮಾಡ್ತೀವಿ. ನಮ್ಮ ದುಡ್ಡಲ್ಲಿ 100 ರೂಪಾಯಿ ಸೌತ್ ಕೇಂದ್ರ ದಕ್ಷಿಣ ಕನ್ನಡದವ್ರು ಇಲ್ಲಿ ಕಲಾವಿದರಿಗೆ ಅಂತ ತೆಗೆದಿಡಿ. ಅಟ್ಲೀಸ್ಟ್ ಅವರು ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿದಾಗ, ಕನ್ನಡ ಮೂವಿ ಇರ್ಬೋದು ಅಥವಾ ತುಳು ಮೂವಿ ಇರ್ಬೋದು, ವಾಟ್ ಎವರ್, ನಮ್ಮ ನೆಲದ ಮೂವಿ, ಬೇರೆ ಮೂವಿಯನ್ನು ಪ್ರೀತಿಸಿ ಬೇಡ ಅಂತ ಹೇಳಲಿಲ್ಲ. ಫಸ್ಟು ನಮ್ಮವರನ್ನು ನಾವು ಸೇಫ್ ಮಾಡಬೇಕು. ಸೊ ಅವರೊಂದು ಪ್ರೋಗ್ರಾಮ್ ಮಾಡ್ತಾ ಅಟ್ಲೀಸ್ಟ್ ನಾವು ಹಾಳು ಮಾಡೋ ದುಡ್ಡಿದೆ. ನಮ್ಮ ಹೆಣ್ಮಕ್ಳಾದರೆ ಫೇರ್ ಆ್ಯಂಡ್ ಲವ್ಲಿ ಅದಕ್ಕೆಲ್ಲ 1500 ರೂಪಾಯಿ ಫೌಂಡೇಶನ್ ಕ್ರೀಮ್ಸಿಗೆಲ್ಲ. ಆ ಫೌಂಡೇಶನ್ ಕ್ರೀಮಲ್ಲಿ ಒಂದು 10 ರೂಪಾಯಿ ಟ್ಯಾಕ್ಸನ್ನು ಕಲೆಗೆ ಅಂತ ತೆಗೆದಿಡಿ. ಆವಾಗ ಇಂಥದ್ದೆಷ್ಟೋ ತುಳುನಾಡ ಚರಿತ್ರೆ ಹೊರಗೆ ಬರುತ್ತೆ, ಕಲೆ ಬೆಳೆಯುತ್ತೆ, ಅವ್ರ ಮನೆಯವರಿಗೂ ಧೈರ್ಯ ಬರುತ್ತೆ. ಅವ್ರ ಮನೆಯವರಿಗೀಗ ಶೆಟ್ರು ಸಾಲ ಮಾಡಿದರೆ ಅವರ ಮನೆ ಹೋಮ್ ಮಿನಿಸ್ಟ್ರ್ ಕೇಳ್ತಾರೆ, ನೀನು ಹೀಗೆ ಮಾಡಿ ಮಾಡಿ ನಮ್ಮಿಬ್ಬರನ್ನ ರೋಡಿಗೆ ತರ್ತಿ ಅಂತ ಅಲ್ವಾ? ನಾರ್ಮಲಿ ಬರೋ ಕ್ವಶನ್, ಬಿ ಪ್ರಾಕ್ಟಿಕಲ್. ಸೊ ನಾವು ದೇವಸ್ಥಾನಕ್ಕೆ ದುಡ್ಡು ತೆಗೆದಿಡ್ತೀವಿ, ಬ್ರಹ್ಮಕಲಶಕ್ಕೆ ದುಡ್ಡು ತೆಗೆದಿಡ್ತೀವಿ. ಆದರೆ ಈ ವಿಜುವಲ್ ಮೀಡಿಯಾ ಇದೆಯಲ್ಲ, ಧರ್ಮವನ್ನು, ರಾಯರ ಒಂದು ಸಣ್ಣ ಸೀರಿಯಲ್, ಈ ರಾಘವೇಂದ್ರ ಸೀರಿಯಲ್ ಬರ್ತಿತ್ತು ಸುವರ್ಣದಲ್ಲಿ, ನನ್ನ ಡಿವೋಟಿ ಅದರಲ್ಲಿ ರಾಯರು ಪಾತ್ರ ಮಾಡಿದ್ದ, ಸಕ್ಕರೆಬೈಲು ಶ್ರೀನಿವಾಸ್ ಡೈರೆಕ್ಷನ್ ಮಾಡಿದ್ರು ಅಂದ್ಕೊಳ್ತೀನಿ. ಅವನಿಗೊಂದು ಮಾತು ಹೇಳಿದೆ ನಾನು, ನೋಡು ಈ ರಾಯರ ಬಗ್ಗೆ ನಮಗೆಲ್ಲ ಗೊತ್ತಾಗಿದ್ದ ಒಂದು ಸೀರಿಯಲ್ ಮೂಲಕ, ಪುಸ್ತಕದಕ್ಕಿಂತ ಈ ವಿಜುವಲ್ ಮೀಡಿಯಾಕ್ಕೆ ತುಂಬ ತಾಕತ್ತು ಜಾಸ್ತಿ. ಸೊ ಅದರಿಂದ ಜನರನ್ನು ಪರಿವರ್ತನೆ ಮಾಡಲಿಕ್ಕಾಗುತ್ತೆ. ಶಿವಗುಳಿಗನ ಕತೆ, ಕಲ್ಲುಕುಡನ ಕತೆ, ನಿಮ್ಮ ಕೋಟಿ ಚೆನ್ನಯ್ಯನ ಕತೆ, ಇದರದ್ದೆಲ್ಲ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ರಕ್ಷಿತಿನ ಆಪ್ತ ಮಿತ್ರ ಋಷಭ್ ಶೆಟ್ಟಿ ನಮಗೆ ಅತಿ ಪ್ರಿಯ ಆದವರು. ಒಂದಿನ ಅವರ ಚಿಕ್ಕಪ್ಪನ ಫಂಕ್ಷನ್ ದಿನ ನಾವಿಬ್ಬರು ಸಿಕ್ಕಿದ್ವಿ. ಅವತ್ತೊಂದು ಮಾತು ಹೇಳ್ತವನಿ, ಇನ್ನಿನ್ನು ವರ್ಲ್ಡ್ ಫೇಮಸ್ ಅಲ್ವಾ ಅಂತ. ಇಲ್ಲಪ್ಪ, ಅವನು ಮೂವಿ ರಿಲೀಸ್ ಆಗಿರಲಿಲ್ಲ, ಅರ್ಥ ಆಗಲಿಲ್ಲ ಪಾಪ ಹುಡುಗನಿಗೆ. ಯಾಕಂದರೆ ಒಂದು ನಿಮ್ಮ ದೈವದ ಕತೆ, ನಿಮ್ಮ ಸಂಸ್ಕೃತಿ ಇದೆಯಲ್ವಾ, ನಾವು ತಿಳ್ಕೊಂಡಿದ್ವಿ ದೈವ ಕೋಲ ಎಲ್ಲ ಮಾಡಬೇಕಾದ್ರೆ ಏನೇನೋ ಆಚರಣೆಗಳು ಮಾಡ್ತಾರೆ, ಅದಕ್ಕೆಲ್ಲ ಬೆಲೆ ಇಲ್ಲ ಅಂತ. ಇಡೀ ಜಗತ್ತು ತಿರುಗಿ ನೋಡ್ತು, ಭಾಷೆ ಗೊತ್ತಿಲ್ಲದವನು ಆ ಮೂವಿ ನೋಡಿತು. ಇವತ್ತು ಎಷ್ಟು ಸಲ ನೋಡಿದ್ರು ಅದು ಬೋರ್ ಆಗಲ್ಲ, ಕಾರಣ ಅದರಲ್ಲಿ ನಿಮ್ಮ ಸಂಸ್ಕೃತಿ ಇದೆ, ತುಳುನಾಡ ಜೀವ ಇದೆ. ಸೊ ಇದನ್ನೆಲ್ಲ ಬೆಳೆಸುವ, ಉಳಿಸುವ, ಇಲ್ಲಂತೂ ಗುರುಗಳಾಗಿ ಅಂತೂ ನಾನಿಲ್ಲ, ನಾನು ಎಲ್ಲರ ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕಲಿತಾ ಇರೋ ಸಿಟಿಸನ್ ಅಂತ ಅಂದ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ, ಮಂಗಳೂರನ್ನು ಇನ್ನೂ ಬೆಳೀಲಿ. ಮತ್ತು ನಮ್ಮ ದಂಪತಿಗಳಿಬ್ಬರು ಇನ್ನೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಮ್ಮ ಭಾಷೆ, ನುಡಿ ಮತ್ತು ಇಲ್ಲಿಯ ಪ್ರಾತಿನಿಧ್ಯವನ್ನು ಇಡೀ ಜಗತ್ತಿಗೆ ತೋರಿಸ್ಲಿ ಅಂತ ಹೇಳ್ತಾ ನನ್ನ ಗುರುಗಳವರಿಗೆ ಆಶೀರ್ವಾದ ಮಾಡಲಿ ನನ್ನ ಮಾತು ಮುಗಿಸ್ತಿದ್ದೀನಿ. ನಾರಾಯಣ.